ಇನ್ಸೈಡ್ ಸುದ್ದಿಗೆ ಸ್ವಾಗತ. ನಾನು ಮಾಲ್ತೇಶ್. ಇವತ್ತು ಉಚಿತವಾಗಿ 200 ಯೂನಿಟ್ ವಿದ್ಯುತ್ ಅನ್ನ ಪಡೆಯುವಂತಹ ನಿಟ್ಟಿನಲ್ಲಿ ಅದರ ಜೊತೆಗೇನೆ ಉಚಿತ ಬಸ್ ಪ್ರಯಾಣಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಮಹಿಳೆಯರಿಗೆ ಸರ್ಕಾರ ಕೆಲ ಷರತ್ತುಗಳು ಹಾಗೆ ಗೈಡ್ಲೈನ್ಸ್ ಏನೇನು ಅನ್ನುವಂತನ್ನ ಪ್ರಕಟಿಸಿದೆ. ಹಾಗಾದ್ರೆ ಏನವು ಮಾನದಂಡಗಳು? ಇದರ ಜೊತೆಗೇನೆ ಇನ್ಸೈಡ್ ಸುದ್ದಿಯಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿದೆ, ಅದನ್ನು ನೋಡೋಣ. ನಾನು ಮೊದಲೇ ಹೇಳಿದಾಗೆ ಶಕ್ತಿ ಯೋಜನೆಯ ಪ್ರಕಾರವಾಗಿ ರಾಜ್ಯದ ಮಹಿಳೆಯರಿಗೆ ಯುವತಿಯರಿಗೆ ಉಚಿತವಾದಂತಹ ಬಸ್ ಪ್ರಯಾಣಕ್ಕೆ ಸರ್ಕಾರ ಯೋಜನೆಯನ್ನ ಘೋಷಿಸಿದೆ. ಅಂತ ಅಂದ್ರೆ ಅದು ಶಕ್ತಿ ಯೋಜನೆ. ಆ ಶಕ್ತಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಫ್ರೀ ಆಗಿ ನೀವು ಪ್ರಯಾಣ ಮಾಡಬೇಕು ಅಂದ್ರೆ ಮಹಿಳೆಯರು ಕೆಲ ಗೈಡ್ ಲೈನ್ಸ್ ಗಳನ್ನ ಈಗ ಹೊರಡಿಸಲಾಗಿದೆ. ಏನವು ಗೈಡ್ ಲೈನ್ಸ್? ಹಾಗಾದ್ರೆ ಜೂನ್ 11ನೇ ತಾರೀಕಿನಿಂದ ಮಹಿಳೆಯರಿಗೆ ಬಸ್ ಪ್ರಯಾಣ ಉಚಿತ ಇದೆ. ಮಹಿಳೆಯರು ಬಸ್ ನಲ್ಲಿ ಫ್ರೀ ಸಂಚಾರಕ್ಕೆ ಕೆಲವು ಮಾರ್ಗಸೂಚಿಯನ್ನ ಹೊರಡಿಸಲಾಗಿದೆ. ಏನವು ಮಾರ್ಗಸೂಚಿ ಅಂತ ಅಂದ್ರೆ, ನೀವು ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ಪಡಿಬೇಕಾಗುತ್ತೆ. ಆ ಸ್ಮಾರ್ಟ್ ಕಾರ್ಡ್ಗಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿ ಆ ಸ್ಮಾರ್ಟ್ ಕಾರ್ಡ್ ಅನ್ನ ಪಡಿಬೇಕಾಗುತ್ತೆ. ಜೂನ್ 11ರಿಂದಲೇ ಸರ್ಕಾರಿ ಬಸ್ ನಲ್ಲಿ ಹಿಂದೆನೆ ಮುಖ್ಯಮಂತ್ರಿಗಳು ಹೇಳಿದಾಗೆ ಉಚಿತ ಬಸ್ ಪ್ರಯಾಣ ಇರುತ್ತೆ. ಆದ್ರೆ 3 ತಿಂಗಳ ತನಕ ಆ ಸ್ಮಾರ್ಟ್ ಕಾರ್ಡ್ ಅನ್ನ ಪಡೆಯೋದಕ್ಕೆ ಅವಕಾಶ ಇದೆ. ಅಲ್ಲಿ ತನಕ ನಿಮ್ಮ ಹತ್ರ ಸ್ಮಾರ್ಟ್ ಕಾರ್ಡ್ ಇಲ್ಲ ಅಂತ ಅಂದ್ರೆ ಸರ್ಕಾರಿ ಗುರುತಿನ ಚೀಟಿ ಅಂತ ಅಂದ್ರೆ ಆಧಾರ್ ಕಾರ್ಡು, ವೋಟರ್ ಐಡಿನೋ, ಡ್ರೈವಿಂಗ್ ಲೈಸೆನ್ಸು, ಈ ತರನಾದ ಸರ್ಕಾರಿ ಗುರುತಿನ ಚೀಟಿಯನ್ನ ನೀವು ತೋರಿಸಬೇಕು. ಅದಾದ ನಂತರ ಪಾಸ್ ಮಾದರಿಯಲ್ಲಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಗಳನ್ನ ವಿತರಣೆ ಮಾಡುವಂತ ಕೆಲಸ ಆಗುತ್ತೆ. ಅದಾದ ನಂತರದಲ್ಲಿ ನಿಮ್ಮ ಹತ್ರ ಸ್ಮಾರ್ಟ್ ಕಾರ್ಡ್ ಇರಬೇಕು. ಸೇವಾ ಸಿಂಧು ಮುಖೇನವಾಗಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಲಾಗುತ್ತೆ. ಸೇವಾ ಸಿಂಧು ಪೋರ್ಟಲ್ ಮುಖೇನವಾಗಿ ನೀವು ಅರ್ಜಿಯನ್ನ ಸಲ್ಲಿಸಬೇಕು. ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ನಿಮ್ಗೆ ವಿತರಿಸೋ ಕೆಲಸ ಆಗುತ್ತೆ. ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಿಸುವವರೆಗೆ ಭಾವಚಿತ್ರ ಹಾಗೂ ನಿಮ್ಮ ವಿಳಾಸ ಇರುವಂತಹ ಸರ್ಕಾರಿ ಗುರುತಿನ ಚೀಟಿಯನ್ನ ನೀವು ತೋರಿಸಬೇಕು. ಯಾಕೆ ಅಂತ ಅಂದ್ರೆ, ಈಗ ಆಲ್ರೆಡಿ ಮುಖ್ಯಮಂತ್ರಿಗಳು ಹೇಳಿದಂಗೆ ಕರ್ನಾಟಕದವರಿಗೆ ಮಾತ್ರ ಇದು, ಆಮೇಲೆ ಕರ್ನಾಟಕದ ಒಳಗ್ ಮಾತ್ರ ಇದು. ಈಗ ಹೊರಡಿಸಿರುವಂತಹ ಷರತ್ತುಗಳ ಪ್ರಕಾರವಾಗಿ ಬಹಳ ಕ್ಲಿಯರ್ ಇದೆ. ನಾನ್ ಎಸಿ ಸ್ಲೀಪರ್ ಆಗಿರ್ಬೋದು, ರಾಜಹಂಸ ಆಗಿರ್ಬೋದು, ಅಥವಾ ಇನ್ನಿತರ ಯಾವುದೇ ರೀತಿಯಾದಂತಹ ಐಷಾರಾಮಿ ಬಸ್ಗಳಾಗಿರ್ಬೋದು, ಜೊತೆಗೆ ಈಗೀಗ ಬಹಳ ಎಲೆಕ್ಟ್ರಿಕ್ ಬಸ್ಗಳೆಲ್ಲ ಓಡಾಡ್ತಾ ಇದಾವಲ್ಲ, ಇವಿ ಬಸ್, ಯಾವುದ್ರಲ್ಲೂ ಕೂಡ ಉಚಿತ ಪ್ರಯಾಣ ಅನ್ವಯಿಸೋದಿಲ್ಲ. ಬಿಎಂಟಿಸಿಯನ್ನ ಹೊರತುಪಡಿಸಿ ಉಳಿದಂತ ಬಸ್ಗಳಲ್ಲಿ ಮೀಸಲಾತಿ ಇರುತ್ತೆ. ಯಾರಿಗೆ? ಗಂಡಸರಿಗೆ. ಬಿಎಂಟಿಸಿ ಬಸ್ ನಲ್ಲಿ ಗಂಡಸರಿಗೆ ಯಾವುದೇ ರೀತಿಯಾದಂತ ಮೀಸಲಾತಿ ಇಲ್ಲ. ಬಿಎಂಟಿಸಿಯನ್ನ ಹೊರತುಪಡಿಸಿ ಉಳಿದಂತ 4 ನಿಗಮಗಳೇನಿದೆ ಅಲ್ಲಿ 50% ಸೀಟ್ ಪುರುಷರಿಗೆ ಮೀಸಲಿರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಬಸ್ ನಲ್ಲಿ 100 ಸೀಟ್ ಇದೆ ಅಂತ ಅಂದ್ರೆ ಅದರಲ್ಲಿ 50 ಸೀಟ್ ಪುರುಷರಿಗಿರುತ್ತೆ. ಈ 4 ಸಾರಿಗೆ ನಿಗಮಗಳಿಗೆ ಸಂಬಂಧಪಟ್ಟ ಹಾಗೆ ಅದೇನೇನು ಖರ್ಚು ವೆಚ್ಚ ಬರುತ್ತೆ ಅದನ್ನ ಸರ್ಕಾರವೇ ಭರಿಸುತ್ತೆ ಅನ್ನುವಂಥದ್ದು ಕ್ಲಿಯರ್ ಇದೆ. ಇದು ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂಗೆ. ಇನ್ನು ಗೃಹ ಜ್ಯೋತಿ ಯೋಜನೆಗೆ ಸಂಬಂಧಪಟ್ಟಂಗೆ 200 ಯೂನಿಟ್ ಉಚಿತವಾಗಿ ಪಡೆಯುವಂತ ಯೋಜನೆ ಇದೆಯಲ್ಲ, ಆ ಯೋಜನೆಗೆ ಸಂಬಂಧಪಟ್ಟ ಹಾಗೆನೂ ಕೂಡ ಸರ್ಕಾರದಿಂದ ಮಾರ್ಗಸೂಚಿ. ನೋಡಿ, ಇಲ್ಲಿ ಈಗ ಇಂಟ್ರೆಸ್ಟಿಂಗ್ ಆಗಿರುವಂತ ಕೆಲ ಸಂಗತಿಗಳಿದೆ. ಏನದು? ಗೃಹ ಜ್ಯೋತಿ ಯೋಜನೆಗೆ ಹೊಸ ನಿಬಂಧನೆಯನ್ನ ಹಾಕಿದೆ ಸರ್ಕಾರ. ಅಂದ್ರೆ 200 ಯೂನಿಟ್ ವಿದ್ಯುತ್ ಬಳಸುವಂತ ನಿಟ್ಟಿನಲ್ಲಿ ಉಚಿತ ವಿದ್ಯುತ್, 200 ಯೂನಿಟ್ ಉಚಿತ ವಿದ್ಯುತ್ ಪಡೆಯೋದಕ್ಕೆ ಷರತ್ತುಗಳಿದೆ. ಅದು ಆವರೇಜ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಕಳೆದ 12 ತಿಂಗಳ ಏನು ವಿದ್ಯುತ್ ನೀವೇನ್ ಬಳಸಿರ್ತೀರೋ ಆ ಯೂನಿಟ್ ಅನ್ನ ಆವರೇಜ್ ಮಾಡಿ ಅದಕ್ಕೆ ಪ್ಲಸ್ 10% ಕೂಡಿ ಅದನ್ನ ನೀವು ಬಳಸೋದಕ್ಕೆ ಈಗ ಫ್ರೀ ವಿದ್ಯುತ್ ಅನ್ನ ಪಡೆಯುವಂತ ನಿಟ್ಟಿನಲ್ಲಿ ಅಗೈನ್ ಇಲ್ಲೂ ಕೂಡ ಸೇವಾ ಸಿಂಧು ಪೋರ್ಟಲ್ ಮುಖೇನವಾಗಿ ಅರ್ಜಿ ಸಲ್ಲಿಸುವಂತ ಸೂಚನೆಯನ್ನ ಕೊಡಲಾಗಿದೆ. ಪುಕ್ಷಟೆ ನೀವು ಮನೇಲಿ ಕೂತ್ಕೊಂಡ್ರೆ ನಿಮ್ಗೆ ವಿದ್ಯುತ್ ಬಳಸ್ತಿದ್ದೀರಾ, ಕಡಿಮೆ ಬಳಸ್ತಿದ್ರೆ ನಿಮ್ಗೆ ಸಿಗಲ್ಲ. ನೀವೊಂದು ಅರ್ಜಿ ಸಲ್ಲಿಸಬೇಕು. ಜೂನ್ ವರೆಗಿನ ಬಾಕಿ ಬಿಲ್ ಪಾವತಿಗೆ 3 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಈ ಹಿಂದಿನ ಬಿಲ್ಗಳು ನೀವೇನಾದ್ರು ಪಾವತಿ ಮಾಡಿಲ್ಲ ಅಂತ ಅಂದ್ರೆ ನಿಮಗೆ ಈ ಫ್ರೀ ಸ್ಕೀಮ್ ಸಿಗಲ್ಲ. ಬಾಕಿ ಬಿಲ್ ಪಾವತಿಸದೇ ಇದ್ರೆ ವಿದ್ಯುತ್ ಸಂಪರ್ಕವನ್ನ ಕಡಿತ ಮಾಡ್ತಾರೆ. ನಾವು ನೋಡ್ತಾ ಇದ್ವಲ್ಲ ಮಂಡ್ಯದಲ್ಲಿ ಕೆಲವೊಂದ್ ಕಡೆ ಬಾಕಿ ಬಿಲ್ಲು ಕಟ್ಟಲ್ಲ ಅಂತ ಆಟ ಆಡ್ತಿದ್ವಲ್ಲ, ಹಂಗೆಲ್ಲ ಇಲ್ಲ. ಇದ್ರ ಜೊತೆಗೇನೆ ಕಸ್ಟಮರ್ ಐಡಿಯನ್ನ ಅಥವಾ ಅಕೌಂಟ್ ಐಡಿಯನ್ನ ಆಧಾರ್ಗೆ ಜೋಡಣೆ ಮಾಡಬೇಕು. ವಿದ್ಯುತ್ ಬಿಲ್ ನೀವು ಏನ್ ಮನೇಲಿ ಒಂದು ಮೀಟರ್ ನಿಮ್ಮ ಹತ್ರ ಇದೆ ಅಂತ ಅಂದ್ರೆ ನಿಮ್ಗೊಂದು ಕಸ್ಟಮರ್ ಐಡಿ ಅನ್ನುವಂಥದ್ದು ಇರುತ್ತೆ. ಅದು ವಿದ್ಯುತ್ ಬಿಲ್ ಅಲ್ಲೂ ಕೂಡ ಇರುತ್ತೆ. ಆ ವಿದ್ಯುತ್ ಬಿಲ್ ಅನ್ನ ಆ ಕಸ್ಟಮರ್ ಐಡಿಯನ್ನ ನೀವು ಆಧಾರ್ಗೆ ಜೋಡಣೆ ಮಾಡಬೇಕು. ಇದು ನೋಡಿ ಇಂಟ್ರೆಸ್ಟಿಂಗ್ ಆಗಿರೋದು. ಒಂದಕ್ಕಿಂತ ಹೆಚ್ಚು ಸ್ಥಾವರಗಳಿದ್ರೆ ಒಂದು ಸ್ಥಾವರಕ್ಕೆ ಮಾತ್ರ ಯೋಜನೆಯ ಲಾಭ ಅನ್ನುವಂಥದ್ದಿದೆ. ಇದೇನು ಅನ್ನುವಂಥ ಕ್ಲಾರಿಟಿಯನ್ನ ನಾವೀಗ ಸರ್ಕಾರ ಹಾಗೆ ಈ ಕಂಪನಿಗಳಿಂದ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ.
ಒಂದಕ್ಕಿಂತ ಹೆಚ್ಚು ಸ್ಥಾವರ ಅಂತ ಅಂದ್ರೆ ಏನದು RR ನಂಬರ್ ಒಂದಕ್ಕಿಂತ ಹೆಚ್ಚಿದ್ರೆ ಕೊಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ರು. ಈಗ ಸ್ಥಾವರ ಅಂದ್ರೆ ಏನದು, ಅದು ಏನು ಅನ್ನುವಂಥ ಕ್ಲಾರಿಟಿ ನಮ್ಗೆ ಈಗ ಬೇಕಾಗಿದೆ ಸರ್ಕಾರದ ಕಡೆಯಿಂದ, ಅಥವಾ ನಮಗೆ ಮೊದಲು ಹೇಳ್ದಂಗೆ ವಿದ್ಯುತ್ ವಿತರಣಾ ಕಂಪನಿಗಳಿಂದ ಅದನ್ನ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಇದರ ಜೊತೆಗೇನೆ ಗೃಹ ಜ್ಯೋತಿಗೆ ಸಂಬಂಧಪಟ್ಟಂಗೆ ಈಗ ಹೊಸ ಹೊಸ ಷರತ್ತುಗಳನ್ನ ಹಾಕ್ತಾ ಇರುವಂಥದ್ದು ವಿಪಕ್ಷಗಳಿಗೆ ಒಂದು ರೀತಿ ಅಸ್ತ್ರ ಸಿಕ್ಕಂಗಾಗಿದೆ. ಅರೆ ಚುನಾವಣೆಗಿಂತ ಮುನ್ನ ನಿನಗೂ ಫ್ರೀ ನನಗೂ ಫ್ರೀ ಅಂತ ಹೇಳಿದಂಥವ್ರು ಈಗ ಹೊಸ ಹೊಸ ನಿಬಂಧನೆಗಳನ್ನ ಹಾಕ್ತಾ ಇದ್ದೀರಲ್ಲ, ಇದು ಎಷ್ಟು ಮಟ್ಟಿಗಿನ ಸರಿ ಅನ್ನುವಂಥದ್ದು ಬಿಜೆಪಿಯ ಪ್ರಶ್ನೆ ಆಗಿದ್ದು ಬೀದಿಗಿಳಿದು ಹೋರಾಟ ಕೂಡ ಶುರು ಮಾಡಿದ್ದಾರೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ರಿಪೋರ್ಟ್ ಅನ್ನು ನೋಡ್ಕೊಂಬೋಣ. ಗೃಹ ಜ್ಯೋತಿ ಯೋಜನೆಗೆ ಸರ್ಕಾರದಿಂದ ಹೊಸ ನಿಬಂಧನೆ. ಉಚಿತ ವಿದ್ಯುತ್ ಬೇಕಾದವರು ಅರ್ಜಿ ಸಲ್ಲಿಸಬೇಕು ಎಂದ ಸರ್ಕಾರ. ವಿದ್ಯುತ್ ಬೆಲೆ ಏರಿಕೆ, ಗೃಹ ಜ್ಯೋತಿ ಷರತ್ತಿಗೆ ಬಿಜೆಪಿ ಆಕ್ರೋಶ. ದರ ಏರಿಕೆ ನಾವು ಮಾಡಿಲ್ಲ, ಹಿಂದಿನ ಸರ್ಕಾರ ಮಾಡಿದ್ದವು. ಇದು ನಾವು ಮಾಡಿರೋದಲ್ಲ, ಹಳೆ ಸರ್ಕಾರ ಮಾಡಿದೆ. ಜಟಾಪಟಿ. ಇದು ವಿದ್ಯುತ್ ದರ ಏರಿಕೆ ಸಂಬಂಧ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನಡೆಯುತ್ತಾಗಿರೋ ಜಟಾಪಟಿ. ಕಾಂಗ್ರೆಸ್ ಸರ್ಕಾರ ಜುಲೈ 1ರಿಂದಲೇ ಗೃಹ ಜ್ಯೋತಿ ಯೋಜನೆಯಡಿ 200 ಯೂನಿಟ್ ಉಚಿತ ವಿದ್ಯುತ್ ನೀಡುವುದಾಗಿ ಘೋಷಣೆ ಮಾಡಿದೆ. ಇದೀಗ ಸಿದ್ದರಾಮಯ್ಯ ಸರ್ಕಾರ ಗೃಹ ಜ್ಯೋತಿ ಯೋಜನೆ ಸಂಬಂಧ ಹೊಸ ನಿಬಂಧನೆಗಳನ್ನು ಹೊರಡಿಸಿದೆ. ಉಚಿತ ವಿದ್ಯುತ್ ಯೋಜನೆ ಲಾಭ ಪಡೆಯಲು ಸೇವಾ ಸಿಂಧು ಮೂಲಕ ಅರ್ಜಿ ಸಲ್ಲಿಸಬೇಕು. ವಿದ್ಯುತ್ ಗ್ರಾಹಕರು ತಮ್ಮ ಕಸ್ಟಮರ್ ಐಡಿ, ಅಕೌಂಟ್ ಐಡಿಯನ್ನು ಆಧಾರ್ ನಂಬರ್ಗೆ ಲಿಂಕ್ ಮಾಡಿಸೋದು ಕಡ್ಡಾಯ ಮಾಡಿದೆ. ಇನ್ನು ಗೃಹ ಜ್ಯೋತಿ ಯೋಜನೆ ಘೋಷಣೆ ಬೆನ್ನಲ್ಲೇ ವಿದ್ಯುತ್ ದರ ಏರಿಕೆಯಾಗಿದೆ. ಇದು ಆಕ್ರೋಶಕ್ಕೆ ಗುರಿಯಾಗಿದೆ. ವಿದ್ಯುತ್ ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಕಿಡಿಕಾರಿದೆ. ವಿದ್ಯುತ್ ಬೆಲೆ ಏರಿಕೆ, ಕಾಂಗ್ರೆಸ್ ಗ್ಯಾರಂಟಿಗಳಿಗೆ ಷರತ್ತು ಹಾಕಿರುವುದು ಮತ್ತು ಗೋಹತ್ಯೆ ನಿಷೇಧ ಕಾಯ್ದೆ ರದ್ದತಿ ವಿಚಾರಗಳನ್ನು ಖಂಡಿಸಿ ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಬೆಲೆ ಏರಿಕೆ ಮೂಲಕ ಕಾಂಗ್ರೆಸ್ ಸರ್ಕಾರ ಜನರಿಗೆ ಮೋಸ ಮಾಡಿದೆ ಅಂತ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಬೆಲೆ ಏರಿಕೆ ವಾಪಸ್ ಪಡೆಯಬೇಕು ಅಂತ ಆಗ್ರಹಿಸಿದ್ದಾರೆ. ಪುಕ್ಕಟೆ ಕೊಡುವಂಥ ಹಣ ಏನಿದೆ ಆ ಹೊರೆಯನ್ನು ಮತ್ತೆ ಜನರ ಮೇಲೇನೆ ಹಾಕಿದ್ರು. ಹಳೆ ಬಾಕಿ ವಸೂಲಿ ಮತ್ತು ಹೊಸ ರೇಟು ಎಲ್ಲವೂ ಸೇರಿ 70 ಪೈಸೆ ಒಂದು ಯೂನಿಟ್ಗೆ ಸರಾಸರಿಯಾಗಿ ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ರೀತಿಯಲ್ಲಿ ಬರ್ತದೆ. ಇದು ಜನರಿಗೆ ಮಾಡಿರುವಂಥ ಧೋಕಾ. ನಾನು ಮೊದಲಿಂದ ಹೇಳ್ತೀನಿ, ಜನರಿಗೆ ಮಾಡಿರುವಂಥ ಒಂದು ಧೋಕಾ. ಒಂದು ಕೈಲಿ ಕೊಟ್ಟಂಗೆ ಮಾಡಿ ಇನ್ನೊಂದು ಕೈಲಿ 2 ಪಟ್ಟನ್ನು ಕಿತ್ಕೊಂಡಿರುವಂಥದ್ದು ಜನರಿಗೆ ಮಾಡಿರುವಂಥ ಒಂದು ಧೋಕಾ. ಉಚಿತ ಭಾಗ್ಯಗಳನ್ನು ಘೋಷಣೆ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಒಂದು ಕಡೆಯಿಂದ ವಿದ್ಯುತ್ಗಳನ್ನು 200 ಯೂನಿಟ್ವರೆಗೆ ಉಚಿತವಾಗಿ ಕೊಡ್ತೇವೆ ಅಂತ ಹೇಳಿ ಘೋಷಣೆಯನ್ನು ಮಾಡಿದ್ರು. ಆ ನಂತರ ಅದಕ್ಕೆ ಗೈಡ್ಲೈನ್ಗಳನ್ನು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಈಗ ಕಾಂಗ್ರೆಸ್ ಸುಳ್ಳು ಹೇಳಿ ಮತ ಪಡೆದು ಅಧಿಕಾರಕ್ಕೆ ಬಂದ ಮೇಲೆ ಇದು ಜನಸಾಮಾನ್ಯರಿಗೆ ಹೊರೆ ಆಗುವ ರೀತಿಯಲ್ಲಿ ಕಾಂಗ್ರೆಸ್ ವರ್ತನೆ ಮಾಡ್ತದೆ. ತತ್ಕ್ಷಣದಿಂದ ಆ ಬೆಲೆ ಏರಿಕೆಯನ್ನು ನಿಯಂತ್ರಣ ಮಾಡಬೇಕು, ಅದನ್ನು ಕಡಿತಗೊಳಿಸಬೇಕು ಅಂತ ಹೇಳುವಂಥ ಆಗ್ರಹವನ್ನು ಮಾಡ್ತೀವಿ. ನಾವು ಇವತ್ತಿಂದ ಹೋರಾಟವನ್ನು ತಗೊಂಡಿದ್ದೀವಿ, ಎಲ್ಲ ಕಡೆ ಹೋರಾಟಗಳನ್ನ ಮಾಡಿದ್ದೀವಿ. ಕಾಂಗ್ರೆಸ್ ಒಂದು ಕಡೆ ಉಚಿತ ಎನ್ನುತ್ತಲೇ ವಿದ್ಯುತ್ ದರ ಏರಿಸಿದೆ ಅಂತ ಬಿಜೆಪಿ ಕಿಡಿಕಾರಿದೆ. ಆದರೆ ಬಿಜೆಪಿ ಆರೋಪಕ್ಕೆ ಕಾಂಗ್ರೆಸ್ ತಿರುಗೇಟು ನೀಡಿದೆ. ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್, ನಮ್ಮ ಸರ್ಕಾರ ಬಂದು 15-20 ದಿನ ಮಾತ್ರವಾಗಿದೆ. ವಿದ್ಯುತ್ ದರ ಏರಿಕೆಗೆ ನಮ್ಮ ಸರ್ಕಾರ ಯಾವುದೇ ಪ್ರಸ್ತಾವನೆ ಇಟ್ಟಿಲ್ಲ. ಇದು ಹಳೆ ಸರ್ಕಾರ ಮಾಡಿರೋ ಏರಿಕೆ ಎಂದಿದ್ದಾರೆ. KRC ರೆಗ್ಯುಲೇಷನ್ ಆ್ಯಕ್ಟ್ ಅಲ್ವಾ, ಏನು ಅಥಾರಿಟಿನ ಏನೋ ಇದೆ, ಅದು ಅವ್ರು ಮಾಡೋದಲ್ಲ. KER ಅದು ಇಡೀ ದೇಶದಲ್ಲಿ ಎಲ್ಲ ಕಡೆ ಇದೆ. ಅದು ಅವ್ರು ಜಾಸ್ತಿ ಮಾಡೋರು, ರಾಜ್ಯ ಸರ್ಕಾರಕ್ಕೂ ಒಂದು ಸಂಬಂಧ ಇಲ್ಲ. ನಾವು ಬಂದು ಇನ್ನೂ 15 ದಿನ ಆಗೈತೆ. 15 ದಿನದಲ್ಲಿ ನಾವು ಯಾವ ಪ್ರಪೋಸಲ್ಲೂ ಕಳಿಸಿಲ್ಲ. ಸಾವಿರಾರು ಕೋಟಿ ಖರ್ಚು ಮಾಡಿ ರಾಜ್ಯ ಸರ್ಕಾರ ಇಷ್ಟೊಂದು ಒಳ್ಳೆ ಕೆಲಸಗಳು ಮಾಡ್ತಾ ಇದೆ. ಅದರಲ್ಲಿ ಹೋಗ್ಬಿಟ್ಟು ಈಗ ಜಾಸ್ತಿ ಆದ್ರೂ ನಾವೇ ಕಟ್ಟಬೇಕು ದುಡ್ಡು. ಇದೊಂದೇ ತಿಂಗಳು ಜನಗಳು ಕಟ್ಟಬೇಕಾಗಿರೋದು, ಬರೋ ತಿಂಗಳಿಂದ ನಾವೇ ಕಟ್ಬೇಕಲ್ವ ಕರೆಂಟ್ ಬಿಲ್ಲು. ಈ ಒಂದು ತಿಂಗಳಲ್ಲಿ ಏನು ಮಹಾ ಅವ್ರಿಗೆ ತೊಂದರೆ ಕೊಡುವಂಥದ್ದು. ಆ ಥರದ ಸರ್ಕಾರದ ಮುಂದೆ ಯಾವುದೇ ಭಾವನೆ ಇಲ್ಲ. ಜನಗಳಿಗೆ ಅನುಕೂಲ ಮಾಡಬೇಕು ಅಂತಲೇ ನಾವು ಬಂದಿರೋದು, ಅನುಕೂಲ ಮಾಡ್ತೀವಿ ನಾವು. ಇದು ನಾವು ಮಾಡಿರೋದಲ್ಲ, ಹಳೆ ಸರ್ಕಾರ ಮಾಡಿದೆ. ಅದನ್ನು ಮತ್ತೆ ಪರಿಶೀಲನೆ ಮಾಡ್ತಾರೆ ಅನ್ನಿಸ್ತದೆ. ನೋಡ್ಬೇಕೇನಾಗ್ತದೆ. ಗೃಹ ಜ್ಯೋತಿ ಯೋಜನೆಗೆ ಕಾಂಗ್ರೆಸ್ ಸರ್ಕಾರ ಸರಾಸರಿ ಷರತ್ತು ಹಾಕಿರುವುದಕ್ಕೂ ಬಿಜೆಪಿ ಆಕ್ರೋಶ ಹೊರಹಾಕಿದೆ.
ಎಲ್ಲರಿಗೂ 200 ಯೂನಿಟ್ ಉಚಿತ ಅಂತ ಹೇಳಿ ಇದೀಗ 12 ತಿಂಗಳ ಸರಾಸರಿಗಿಂತ 10% ಮಾತ್ರ ಹೆಚ್ಚು ಅಂತ ಹೇಳ್ತಿರೋದು ಜನರಿಗೆ ಮಾಡಿರೋ ದ್ರೋಹ ಅಂತ ಬಿಜೆಪಿ ಆರೋಪಿಸಿದೆ. ಸಂಪೂರ್ಣವಾಗಿ ಸರ್ಕಾರ ಒಂದು ಕಡೆ ನೋಡಿ ಫ್ರೀ ಕರೆಂಟ್ ಕೊಡ್ತೀವಿ, 200 ಯೂನಿಟ್ ಫ್ರೀ ಕರೆಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. 200 ಯೂನಿಟ್ ಫ್ರೀ ಕರೆಂಟನ್ನು ಕೊಡ್ತೀವಿ ಅನ್ನೋದು ಬದಲು ಇವತ್ತು ಆ ಜನರು ಎಷ್ಟು ಬಳಕೆಯನ್ನು ಮಾಡಿದರು ಆ ಬಳಕೆಗಿಂತ 10% ಜಾಸ್ತಿ ಕೊಡ್ತೀವಿ, ಅಷ್ಟಕ್ಕೆ ಮಾತ್ರ ಸೀಮಿತ ಮಾಡಿರುವಂಥದ್ದು. ಅದಲ್ಲದೆ ಇವತ್ತು ಜನಕ್ಕೆ ನಿನಗೆ 200 ಫ್ರೀ, ನನಗೆ 200 ಫ್ರೀ, ಅವ್ರಿಗೆ 200 ಫ್ರೀ, ಇವ್ರಿಗೆ 200 ಫ್ರೀ ಅಂತ ಹೇಳಿ ಇವತ್ತು ಈ ರೀತಿ ಜನಕ್ಕೆ ಮೋಸ ಮಾಡಕ್ಕೆ ಕೊಟ್ಟಿರುವಂಥದ್ದು ನಿಜಕ್ಕೂ ಖಂಡನೀಯ ವಿಚಾರ. ಏನು ಹೇಳಿದಾರೋ ಅನುಷ್ಠಾನವನ್ನು ಮಾಡಿ. 200 ಯೂನಿಟ್ ಕೊಡ್ತೀನಿ ಅಂತ ಹೇಳಿದರೆ ಕೊಡಲಿ. ಬಿಜೆಪಿ ನಾಯಕರ ಈ ಆರೋಪಕ್ಕೆ ಸ್ವತಃ ಸಿಎಂ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ. ವಿದ್ಯುತ್ ನಿಯಮಿತವಾಗಿ ಬಳಸಿ ಅಂತ ಹೇಳೋದು ತಪ್ಪ ಅಂತ ಪ್ರಶ್ನಿಸಿದ್ದಾರೆ. ಈಗ ವಿರೋಧ ಪಕ್ಷದವರು ಪ್ರಚಾರ ಮಾಡ್ತಾ ಇದ್ದಾರೆ. ನಾವೇನು ಹೇಳಿದ್ದೀವಿ? ವಿದ್ಯುತ್ತನ್ನು ಯಾರು ಎಷ್ಟು ಬಳಸ್ತಾ ಇದ್ದಾರೆ ಅದನ್ನ ಒಂದು ವರ್ಷದಲ್ಲಿ ಎಷ್ಟು ಬಳಸಿದ್ದಾರೆ ಅದರ ಸರಾಸರಿ ಎಷ್ಟು ಬರ್ತದೆ ಅದರ ಮೇಲೆ 10% ಬಳಸಿ ಅದಕ್ಕೆ ಚಾರ್ಜ್ ಮಾಡ್ತೀವಿ ಅಂತ ಹೇಳಿ ದುರುಪಯೋಗ ಮಾಡೋದಕ್ಕೆ ಒಪ್ಕೊಡ್ತೀವಿ, ದುಡ್ಡು ವೆಚ್ಚ ಮಾಡೋದು ಒಪ್ಕೊಡ್ತೀವ. ಗೃಹ ಜ್ಯೋತಿ ಯೋಜನೆಯ ದುರ್ಬಳಕೆ ತಪ್ಪಿಸಲು ಷರತ್ತು ಹಾಕಲಾಗಿದೆ ಅನ್ನೋದು ಕಾಂಗ್ರೆಸ್ ವಾದ. ಆದರೆ ಕಾಂಗ್ರೆಸ್ ಕೊಟ್ಟ ಮಾತು ತಪ್ಪಿದೆ ಅಂತ ಬಿಜೆಪಿ ಆರೋಪಿಸುತ್ತಿದೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ಎಮ್ಮೆಗಳನ್ನ ಕಡಿತಾರೆ, ಎತ್ತುಗಳನ್ನ ಕಡಿತಾರೆ, ಹಸುಗಳನ್ನ ಯಾಕೆ ಕಡಿಬಾರ್ದು ಅಂತ ಪಶುಸಂಗೋಪನಾ ಸಚಿವ ವೆಂಕಟೇಶ್ ಅವರು ಬಹಳ ಕಟುವಾಗಿ ಕೊಟ್ಟಿರುವಂತ ಹೇಳಿಕೆ ಇದೆಯಲ್ಲ, ಅಗೇನ್ ಇದು ಬಿಜೆಪಿಗೆ ಒಂದು ಅಸ್ತ್ರ ಆಗಿದೆ. ಅದರೊಳಗೆ ಇವತ್ತು ಸಿದ್ದರಾಮಯ್ಯನವರು ಈ ಗೋಹತ್ಯೆ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ 1964ರ ಕಾಯ್ದೆಯಲ್ಲಿ ಏನೇನಿದೆ, 12 ವರ್ಷದ ನಂತರದ ರಾಸುಗಳನ್ನ ಕೊಲ್ಲೋದಕ್ಕೆ ಹೇಗೆ ಅವಕಾಶ ಇದೆ ಅನ್ನುವಂಥದ್ದನ್ನ ಅವರು ಇವತ್ತು ಬಹಳ ವಿವರಣೆಯಾಗಿ ಹೇಳಿದ್ರೂ ಕೂಡ ವೆಂಕಟೇಶ್ ಅವರು ಕೊಟ್ಟಿರುವಂತ ಹೇಳಿಕೆ ಇದೆಯಲ್ಲ, ಇದು ಬಿಜೆಪಿಯನ್ನ ಕೆರಳಿಸಿದೆ, ಜೊತೆಗೆ ಒಂದು ಹೋರಾಟಕ್ಕೆ ಒಂದು ದಾರಿ ಮಾಡಿಕೊಟ್ಟಿದೆ ಕೂಡ. ಇದೇ ವಿಚಾರವನ್ನ ಇಟ್ಕೊಂಡು ಅಗೇನ್ ಇವತ್ತು ಬಿಜೆಪಿ ಬೀದಿಗಿಳಿದು ಪ್ರೊಟೆಸ್ಟ್ ಮಾಡಿದೆ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ನಡೆಸುವಂತ ಮುನ್ಸೂಚನೆ ಕೊಟ್ಟಿದೆ. ಕೈ ಕಮಲ ನಡುವೆ ಗೋಹತ್ಯೆ ನಿಷೇಧ ರದ್ದು ಗುದ್ದಾಟ. ಈಗ ಎಮ್ಮೆ ಕೋಣ ಕಡಿಯೋದಾದ್ರೆ ಹಸು ಯಾಕೆ ಕಡಿಬಾರ್ದು? ಎಮ್ಮೆನ ಕೋಣನ ಕಡಿಯೋಕೆ ಅವಕಾಶ ಕೊಟ್ಟಿದ್ರೆ ಹಸುನ ಯಾಕೆ ಕಡಿಬಾರ್ದು ಅಂತ ಕಾಂಗ್ರೆಸ್ ಯಾವ್ಯಾವಾಗ ಅಧಿಕಾರಕ್ಕೆ ಬಂದಿದ್ದ ಆಗೆಲ್ಲ ಗೋಹಂತಕರು ಮಿತಿ ಮೀರಿದ್ದನ್ನ ಗೋಹಂತಕರ ಪರವಾಗಿರ್ತಕ್ಕಂಥ ನಾವು ಕಂಡಿದ್ದೇವೆ. ಸಂಪುಟದಲ್ಲಿ ಚರ್ಚಿಸಿ ತೀರ್ಮಾನ ಎಂದ ಸಿಎಂ. ಗೋತೆ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡ್ತೀವಿ. ಕಾಂಗ್ರೆಸ್ ಯಾವತ್ತೂ ಕೂಡ ಗೋವನ್ನು ಪ್ರೀತಿಸ್ತಿಲ್ಲ, ಈ ದೇಶವನ್ನು ಕೂಡ ಕಾಂಗ್ರೆಸ್ ಯಾವತ್ತೂ ಕೂಡ ಪ್ರೀತಿಸ್ತಿಲ್ಲ. ಗುದ್ದಾಟ, ಗೋಹತ್ಯೆ ಕಾಯ್ದೆ ಗುದ್ದಾಟ. ರಾಜ್ಯದಲ್ಲಿ ಗೋಹತ್ಯೆ ಕಾಯ್ದೆ ವಿಚಾರ ಮತ್ತೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಪಕ್ಷ ಬಿಜೆಪಿ ನಾಯಕರು ಸಿಡಿದು ನಿಂತಿದ್ದಾರೆ. ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಬಿಜೆಪಿ ನಾಯಕರ ಸಿಟ್ಟಿಗೆ ಕಾರಣ ಪಶುಸಂಗೋಪನಾ ಸಚಿವ ವೆಂಕಟೇಶ್ ನೀಡಿದ ಇದೊಂದು ಹೇಳಿಕೆ. ಈ ಎಮ್ಮೆಗಳಿಗೆ ಕೋಣ ಮತ್ತೆ ಎಮ್ಮೆಗಳಿದೆಯಲ್ಲ ಅದನ್ನ ಇದನ್ನ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಹಸುಗಳು ಮಾಡಬಾರ್ದು ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಈಗ ನಾವು ಚರ್ಚೆ ಮಾಡೋ ತೀರ್ಮಾನ ತಗೋಬೇಕು. ಈಗ ಎಮ್ಮೆ ಕೋಣ ಕಡಿಯೋದಾದ್ರೆ ಹಸು ಯಾಕೆ ಕಡಿಬಾರ್ದು? ವಯಸ್ಸಾಗಿರೋ ಈಗ ಅವ್ರು ಎಮ್ಮೆನ ಕೋಣನ ಕಡಿಯೋಕೆ ಅವಕಾಶ ಕೊಟ್ಟಿದ್ರೆ ಹಸುನ ಯಾಕೆ ಕಡಿಬಾರ್ದು ಅಂತ ಪ್ರಶ್ನೆ ಬಂದೇ ಬರ್ತಿದ್ದಾರೆ. ಈಗ ಹಿಂದೆ ಏನು BJP ಬಿಲ್ ತಂದಿದೆ, ಎಮ್ಮೆ ಮಾತ್ರ ಕಡಿಬೋದು, ಕೋಣ ಕಡಿಬೋದು, ಹಸು ಕಡಿಯೋಂಗಿಲ್ಲ ಅಂತ ಅದ್ರ ಬಗ್ಗೆ ನಾವು ಏನೋ ತೀರ್ಮಾನ ಮಾಡಬೇಕಾಗುತ್ತೆ. ವಿಲ್ ಟೇಕ್ ಡಿಸಿಷನ್. ಇನ್ನು ಅದ್ರ ಬಗ್ಗೆ ಚರ್ಚೆ ಆಗಿದೆ. ಗೋಹತ್ಯೆ ನಿಷೇಧ ಕಾಯ್ದೆ ರದ್ದು ಬಗ್ಗೆ ಚರ್ಚಿಸ್ತೀವಿ ಅಂತ ಪಶುಸಂಗೋಪನಾ ಸಚಿವ ವೆಂಕಟೇಶ್ ಹೇಳಿದ್ರು. ಅಷ್ಟೇ ಅಲ್ಲ, ಕೋಣ ಎಮ್ಮೆ ಕಡಿದ್ರೆ ಆಕಳನ್ಯಾಕ್ ಕಡಿಬಾರ್ದು ಅಂತ ಪ್ರಶ್ನಿಸಿದ್ರು. ಸಚಿವರ ಈ ಮಾತು ಕೇಸರಿ ಪಡೆ ಕೆರಳಿ ನಿಲ್ಲುವಂತೆ ಮಾಡಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಿದ್ದಂತೆ ತುಷ್ಟೀಕರಣದ ರಾಜಕೀಯ ಆರಂಭಿಸಿದೆ. ಕಾಂಗ್ರೆಸ್ ಎಂದಿಗೂ ಗೋವನ್ನ ಪ್ರೀತಿಸಿಲ್ಲ, ದೇಶವನ್ನೂ ಪ್ರೀತಿಸಿಲ್ಲ ಅಂತ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಗೋಹತ್ಯೆ ನಿಷೇಧ ಕಾಯ್ದೆ ರದ್ದು ಮಾಡಿದ್ರೆ ಉಗ್ರ ಹೋರಾಟ ನಡೆಸೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ಇದೊಂದು ತುಷ್ಟೀಕರಣದ ನೀತಿಯ ಭಾಗ. ಈಗಾಗಲೇ ನಾವು ಈ ರಾಜ್ಯದ ಕೃಷಿಕರ, ರೈತರ, ಬಹುಜನರ ಬೇಡಿಕೆ ಆಧಾರದಲ್ಲಿ ಗೋಹತ್ಯೆ ನಿಷೇಧ ಕಾನೂನನ್ನು ತಂದಿದ್ದೇವೆ. ಇವತ್ತು ಅದನ್ನು ವಾಪಸ್ ಪಡೆಯುವಂಥ ಕೆಲಸಕ್ಕೆ ಕಾಂಗ್ರೆಸ್ ಕೈ ಹಾಕ್ತಾ ಇದೆ. ತುಷ್ಟೀಕರಣದ ನೀತಿ, ಇದನ್ನು ಖಂಡಿಸ್ತೇನೆ ಮತ್ತು ಇದಕ್ಕೆ ಹೋರಾಟವನ್ನು ತಗೊಳ್ತೇವೆ. ನಾವು ದೊಡ್ಡದಾಗಿರ್ತಕ್ಕಂಥ ಹೋರಾಟದ ಮುಖಾಂತರ ಏನು ಗೋಗಳನ್ನು ಸಂರಕ್ಷಣೆ ಮಾಡಬೇಕು ಅದಕ್ಕೆ ಬದ್ಧರಾಗಿದ್ದೇವೆ. ಕಾಂಗ್ರೆಸ್ ಯಾವತ್ತೂ ಕೂಡ ಗೋವನ್ನು ಪ್ರೀತಿಸ್ತಿಲ್ಲ, ಈ ದೇಶವನ್ನು ಕೂಡ ಕಾಂಗ್ರೆಸ್ ಯಾವತ್ತೂ ಕೂಡ ಪ್ರೀತಿಸ್ತಿಲ್ಲ.
ಕಾಂಗ್ರೆಸ್ದ ಅಜೆಂಡಾದಲ್ಲೇ ಗೋಹತ್ಯೆ ನಿಷೇಧದ ಕಾನೂನನ್ನು ವಾಪಸ್ ತೆಗೆದುಕೊಳ್ತೇವೆ ಎನ್ನುವಂಥದ್ದನ್ನು ಅವರು ಪದೇ ಪದೇ ಹೇಳಿದರು. ಅಂದರೆ ಯಾವುದು ಈ ದೇಶದ ಜನಮಾನಸದಲ್ಲಿ ಶ್ರದ್ಧಾಭಕ್ತಿಯಿಂದ ನಾವು ಪೂಜಿಸ್ತಾ ಇದ್ವೋ ಅಂಥದ್ದನ್ನು ಕಾಂಗ್ರೆಸ್ ಯಾವತ್ತೂ ಕೂಡ ಒಪ್ಕೊಳ್ಳಿಲ್ಲ. ಅದರಲ್ಲಿ ಗೋಹತ್ಯೆ ನಿಷೇಧದ ಕಾನೂನು ಕೂಡ ಒಂದು. ಇನ್ನು ಶ್ರೀರಾಮ ಸೇನೆಯ ಪ್ರಮೋದ್ ಮುತಾಲಿಕ್ ಗೋಹತ್ಯೆ ನಿಷೇಧ ಕಾಯ್ದೆ ರದ್ದು ಮಾಡಿದ್ರೆ ಕಾಂಗ್ರೆಸ್ಗೆ ಗೋವಿನ ಶಾಪ ತಟ್ಟುತ್ತೆ ಅಂದಿದ್ರು. ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಗೋವುಗಳನ್ನ ರಕ್ಷಿಸಬೇಕಾದ ಪಶುಸಂಗೋಪನಾ ಸಚಿವರೇ ಗೋವಿನ ಹತ್ಯೆ ಬಗ್ಗೆ ಮಾತನಾಡ್ತಿರೋದು ದುರಾದೃಷ್ಟಕರ ಅಂದಿದ್ದಾರೆ. ಪಶು ಸಂಗೋಪನೆ ಅಂತಂದರೆ ಪಶುಗಳನ್ನು ಕಾಪಾಡಿಕೊಳ್ಳೋದು ಅಂತ. ಅಂದರೆ ಪಶುಗಳ ಅಸೆಟ್ ಏನಿದೆ, ನಮ್ಮ ಹತ್ರ ಒಂದು ಆಸ್ತಿ ಏನಿದೆ ಅವುಗಳದ್ದು, ಪಶು ಸಂಪತ್ತನ್ನು ಅದನ್ನು ವೃದ್ಧಿ ಮಾಡಿಸುವಂಥ ಪ್ರಯತ್ನ ಅಂತ. ಆದರೆ ದುರದೃಷ್ಟಕರ ಸಂಗತಿ ಹೆಂಗಿದೆ ಈ ದೇಶದಲ್ಲಿ ಅಂತಂದರೆ ಪಶು ಸಂಗೋಪನಾ ಸಚಿವರೇ ಗೋವುಗಳನ್ನು ಕಡಿಬೇಕು ಅಂತ ಹೇಳ್ತಿರೋದು ಆಶ್ಚರ್ಯಕರವಾದ ಸಂಗತಿ ಅಂತ. ಬಿಜೆಪಿ ನಾಯಕರು ಹಿಂದುತ್ವ ಪರ ಸಂಘಟನೆಗಳ ಈ ಆಕ್ರೋಶದ ನಡುವೆ ಸಚಿವ ರಾಮಲಿಂಗಾರೆಡ್ಡಿ ನೀಡಿರೋ ಹೇಳಿಕೆ ಕುತೂಹಲ ಕೆರಳಿಸಿದೆ. ನನಗೆ ಅದ್ರ ಬಗ್ಗೆ ಮಂತ್ರಿಗಳು ಏನಕ್ಕೆ ಯಾವ ಕಾರಣಕ್ಕೆ ಕೇಳಿದ್ರು ನನಗೆ ಗೊತ್ತಿಲ್ಲ. ನಾನು ಭಾಳ ಹಿಂದೆನೇ ಹೇಳಿದ್ದೀನಿ, ಈ ಬಿ ಜೆ ಪಿಯವರು ಗೋಹತ್ಯೆ ನಿಷೇಧದ ಬಗ್ಗೆ ಮಾತಾಡ್ತಾರೆ. ನಾನು ಎಲ್ಲ ಪ್ರಾಣಿಗಳ ಹತ್ಯೆ ನಿಷೇಧ ಮಾಡಬೇಕು ಅಂತ ವಾದ ಮಾಡೋದು ನಾನು. 84 ಲಕ್ಷ ಜೀವಿಗಳಿದೆ ನಮ್ಮ ಪ್ರಪಂಚದಲ್ಲಿ. ಎಷ್ಟು? 84 ಲಕ್ಷ ಜೀವರಾಶಿಗಳಿದೆ. ಆ 84 ಲಕ್ಷ ಜೀವರಾಶಿಗಳನ್ನು ಕೊಲ್ಲುವ ಅಧಿಕಾರ ಸೃಷ್ಟಿ ಮಾಡಿದವನು ಯಾರಿಗೂ ಕೊಟ್ಟಿಲ್ಲ. ಆ ದೃಷ್ಟಿಯಿಂದ ಗೋ ಒಂದೇ ಅಲ್ಲ, ಯಾವ ಪ್ರಾಣಿಗಳು ಹತ್ಯೆ ಆಗಬಾರ್ದು ಅಂತ ವಾದ ಮಾಡೋನು. ಇನ್ನು ಸಿಎಂ ಸಿದ್ದರಾಮಯ್ಯ ಗೋಹತ್ಯೆ ನಿಷೇಧ ಕಾಯ್ದೆ ರದ್ದು ಬಗ್ಗೆ ಸಂಪುಟದಲ್ಲಿ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳೋದಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಪಶುಸಂಗೋಪನಾ ಸಚಿವರ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿರೋ ಸಿಎಂ ಸಚಿವ ಕೆ ವೆಂಕಟೇಶ್ 1964ರ ಕಾಯ್ದೆ ಬಗ್ಗೆ ಹೇಳಬೇಕಿತ್ತು ಅಂದಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ, ಅದ್ರ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ. ಇನ್ನೂ ಏನು ತೀರ್ಮಾನ ಮಾಡಿಲ್ಲ. 64 ಆಕ್ಟ್ 12 ವರ್ಷ ತುಂಬಿರ್ತಕ್ಕಂಥ ರಾಷ್ಟ್ರಗಳು, ವಯಸ್ಸಾಗಿರ್ತಕ್ಕಂಥವ್ರು, ಮತ್ತೆ 2 ರಾಷ್ಟ್ರಗಳು ಮತ್ತು ವ್ಯವಸಾಯಕ್ಕೆ ಉಪಯೋಗ ಇಲ್ಲದಿರ್ತಕ್ಕಂಥ ರಾಷ್ಟ್ರ. ಈ ಥರ 1964 ಆಕ್ಟ್ನಲ್ಲಿ ಹೇಳಿದ್ದಾರೆ. ಪಾಪ ಅದು ಹೇಳುವಾಗ ಅವ್ರು ಸರಿಯಾಗಿ ಹೇಳಿಲ್ಲ ಅಷ್ಟೇ. ಕ್ಯಾಬಿನೆಟ್ನಲ್ಲಿ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ತೀವಿ ಅನ್ನೋ ಮೂಲಕ ಸಿದ್ದರಾಮಯ್ಯ ಗೋಹತ್ಯೆ ನಿಷೇಧ ಕಾಯ್ದೆ ರದ್ದು ಮಾಡುವ ಮುನ್ಸೂಚನೆ ನೀಡಿದ್ರಾ ಅನ್ನೋ ಪ್ರಶ್ನೆ ಮೂಡಿದೆ. ಇತ ಬಿಜೆಪಿ ನಾಯಕರು ಗೋಹತ್ಯೆ ನಿಷೇಧ ಕಾಯ್ದೆ ರದ್ದು ಮಾಡಿದ್ರೆ ಉಗ್ರ ಹೋರಾಟ ಮಾಡೋದಾಗಿ ಗುಡುಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ಕರ್ನಾಟಕದಲ್ಲಿ ಯಾವ ಮಟ್ಟಿಗೆ ದ್ವೇಷದ ವಾತಾವರಣ ಇದೆ, ಶಾಂತಿ ಸುವ್ಯವಸ್ಥೆ ಕದಡಿದಂತಹ ವಾತಾವರಣ ಇದೆ ಅಂತ ಅಂದ್ರೆ ಇದನ್ನ ಕಂಟ್ರೋಲ್ ಮಾಡುವಂತಹ ನಿಟ್ಟಿನಲ್ಲಿ ಒಂದು ಸಹಾಯವಾಣಿಯನ್ನು ಆರಂಭ ಮಾಡಬೇಕು ಅಂತ ಹೇಳಿದ್ದಾರೆ ಎಂ ಬಿ ಪಾಟೀಲ್. ಮತ್ತೊಂದು ಕಡೆ ಎಂ ಬಿ ಪಾಟೀಲ್ ಅವರು ಚಕ್ರವರ್ತಿ ಸೂಲಿಬೆಲೆ ವಿಚಾರವಾಗಿ ಕೊಟ್ಟಂತ ಕಂಬಿ ಎಣಿಸಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆ ಇತ್ತಲ್ಲ, ಈ ವಿಚಾರವಾಗಿ ಸೂಲಿಬೆಲೆ ಜೊತೆಗೆ ಬೆಂಗಳೂರಿನ ಸಂಸದರುಗಳು ಕೂಡ ಬಹಳ ಸಿಟ್ಟಿಗೆದ್ದಿದ್ದಾರೆ. ಏನಾಗ್ತಾ ಇದೆ ಹಾಗಾದ್ರೆ ಕಾಂಗ್ರೆಸ್ ಜೊತೆಗೆ ಬಿಜೆಪಿಯ ನಡುವೆ ಈ ರೀತಿಯಂತ ವಾಗ್ಯುದ್ಧ? ಇನ್ನು ಹೀಗೆ ಗೋಹತ್ಯೆ ನಿಷೇಧ ಕಾಯ್ದೆಗೆ ಸಂಬಂಧಪಟ್ಟಾಗೆ ಅಂದ್ರೆ ಗೋಹತ್ಯೆ ಕಾಯ್ದೆಯನ್ನ ನಿಷೇಧ ಮಾಡುವಂತ ನಿಟ್ಟಿನಲ್ಲಿ ಮಾತುಗಳು ಕೇಳಿ ಬರ್ತಾ ಇರುತ್ತೆ. ಜಟಾಪಟಿಯ ನಡುವೆನೆ ಎಂ ಬಿ ಪಾಟೀಲ್ ಮಾಡಿರುವಂತ ಒಂದು ಟ್ವೀಟ್ ಇದೆಯಲ್ಲ, ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ರಾಜ್ಯದಲ್ಲಿ ದ್ವೇಷದ ವಾತಾವರಣ ಮತ್ತೆ ನಿರ್ಮಾಣ ಆಗುವಂತಹ ಚಾನ್ಸಸ್ ಇದೆ. ಈ ಕಾರಣಕ್ಕಾಗಿ ಒಂದು ಸಹಾಯವಾಣಿಯನ್ನ ಆರಂಭ ಮಾಡಬೇಕು ಅಂತ ಎಂ ಬಿ ಪಾಟೀಲ್ ಹೇಳಿದ್ದಾರೆ. ಆದ್ರೆ ಎಂ ಬಿ ಪಾಟೀಲ್ ಮಾಡಿರುವಂತಹ ಟ್ವೀಟ್ ನಲ್ಲಿ ಏನಿದೆ, ಕರ್ನಾಟಕದಲ್ಲಿ ಯಾವುದೇ ರೀತಿಯ ದ್ವೇಷ ಹರಡದಂತೆ ಮತ್ತು ಅಂತಹ ಅನಪೇಕ್ಷಿತ ಘಟನೆಗಳ ಬಗ್ಗೆ ಕಣ್ಗಾವಲು ಇರಿಸೋದಕ್ಕೆ ಶಾಂತಿಯುತ ಕರ್ನಾಟಕ ಅನ್ನುವಂಥ ಹೊಸ ಸಹಾಯವಾಣಿಯನ್ನು ಸ್ಥಾಪಿಸುವಂತೆ ಗೃಹ ಸಚಿವ ಪರಮೇಶ್ವರ್ ಹಾಗೆ ಸಚಿವ ಪ್ರಿಯಾಂಕ್ ಖರ್ಗೆ ಜೊತೆಗೆ DCM DK ಶಿವಕುಮಾರ್ ಜೊತೆಗೆ CM ಸಿದ್ದರಾಮಯ್ಯನವರಲ್ಲಿ ನಾನು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ ಅಂತ ಎಂ ಬಿ ಪಾಟೀಲ್ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ. ಅದರ ಜೊತೆಗೇನೆ ಎಂ ಬಿ ಪಾಟೀಲ್ ಅವರು ಚಕ್ರವರ್ತಿ ಸೂಲಿಬೆಲೆ ವಿಚಾರವಾಗಿ ಕಳೆದ ಬಾರಿ ಮಾಡಿದಂತಹ ಆಟಾಟೋಪಗಳನ್ನ ಮತ್ತೆ ಮಾಡಿದ್ರೆ ಕಂಬಿ ಎಣಿಸಬೇಕಾಗುತ್ತೆ ಅನ್ನುವಂಥ ಹೇಳಿಕೆಯನ್ನ ಕೊಟ್ಟಿದ್ರಲ್ಲ, ಇದಕ್ಕೆ ಚಕ್ರವರ್ತಿ ಸೂಲಿಬೆಲೆ ಅವರು ಮತ್ತೆ ಗರಂ ಆಗಿದ್ದಾರೆ. ನಾನು ಹಿಟ್ಲರ್ ಮಾದರಿಯ ರಾಜಕಾರಣ ನಡೀತಾ ಇದೆ ಅನ್ನುವಂಥದ್ದನ್ನ ಹೇಳಿದ್ನಲ್ಲ, ಅದಕ್ಕೆ ಪೂರಕವಾಗಿ ಗೂಂಡಾಗಿರಿ ರೀತಿಯಾದಂತಹ ತಮ್ಮ ಪ್ರದರ್ಶನವನ್ನ ತೋರಿಸ್ತಾ ಇದ್ದಾರೆ, ತಮ್ಮ ನಡವಳಿಕೆಯನ್ನ ತೋರಿಸ್ತಾ ಇದ್ದಾರೆ ಎಂ ಬಿ ಪಾಟೀಲ್ ಅಂತ ಚಕ್ರವರ್ತಿ ಸೂಲಿಬೆಲೆ ರಾಂಗ್ ಆಗಿದ್ರು. ಆ ಸೂಲಿಬೆಲೆ ಕೇಳ್ರಿ, ಹಿಂದೆ ನೀ ಎಲ್ಲ ಏನ್ ಮಾಡಿದ್ಯಪ್ಪ 4 ವರ್ಷ ಏನ್ರಿ, ಹಿಂದೆ ನೀ ಎಲ್ಲ ಏನು 4 ವರ್ಷ ಮಾಡಿದ್ಯಲ್ಲ, ಆ ಅನಾಹುತಗಳನ್ನೆಲ್ಲ ನಾವು ಸರಿ ಮಾಡ್ತಾ ಇದೀವಿ. ಸೂಲಿಬೆಲೆ ಅವರು ಏನು ಹಿಂದೆ 4 ವರ್ಷದ ಅನಾಹುತ ಮಾಡಿದ್ದಾರೆ ಇವರೆಲ್ಲ, ಪಠ್ಯ ಪುಸ್ತಕ ಇರ್ಬೋದು, ಅನವಶ್ಯಕವಾಗಿ ಹಜಾಬ ಹಲಾಲ ಅಜಾನ
ಈ ಎಲ್ಲ ಅವ್ನು ಏನೇನು ಕೆಲಸ ಮಾಡಿದಾರಲ್ಲ ಇವಕ್ಕೆಲ್ಲನೂ ಇತಿಶ್ರೀ ಹಾಡ್ತೀವಿ, ಇನ್ನು ಮುಂದೆ ಇಂಥ ನಾಟಕಗಳು ಮಾಡಿದರೆ ಜೈಲು ಕಂಬಿ ಎಣಿಸ್ಬೇಕಾಗ್ತದೆ ಅಂತೇಳಿ ಸುಲಿಬೆಲೆ ಅವ್ರು ಹೇಳ್ತಾರೆ. ನಾನು ಈ ಮೊದಲನೇ ಸ್ಟೇಟ್ಮೆಂಟ್ ಕೇಳಿದ ತಕ್ಷಣ ನಗು ಬಂತು ನನಗೆ. ಫಸ್ಟ್ ಆಫ್ ಆಲ್ ಅವರ ಬಿಹೇವಿಯರಲ್ ಆ್ಯಟಿಟ್ಯೂಡ್ ನಾನು ನೋಡಿದೆ, ಅವ್ರು ಮಾತಾಡ್ತಿದ್ದಂಥ ಶೈಲಿ ಏನು ಅಂತೆಲ್ಲ ನೋಡಿದೆ. ಪಕ್ಕ ಗುಂಡ ಒಂದು ಸ್ಟೈಲಲ್ಲಿ ಮಾತನಾಡ್ತಾ ಇದ್ರು. ಇನ್ಫ್ಯಾಕ್ಟ್ ನನಗೇನು ಸಂತೋಷ ಅಂತಂದರೆ, ನಾನು ಒಂದು ದಿನ ಮುಂಚೆ ಸಿದ್ದರಾಮಯ್ಯನವ್ರ ಸರ್ಕಾರವನ್ನು ಹಿಟ್ಲರ್ ಸರ್ಕಾರ ಅಂತ ಕರೆದಿದ್ದೆ. ಹಿಟ್ಲರ್ ಸರ್ಕಾರ ಹೇಗಿರುತ್ತೆ ಅಂತಂದರೆ, ಇನ್ನೊಂದು ವಾದವನ್ನು ಕೇಳಲಿಕ್ಕೆ ಸಿದ್ಧ ಇರಲ್ಲ. ಅವ್ರನ್ನ ಕೊಲೆ ಮಾಡಬೇಕು, ಅವ್ರನ್ನ ಜೈಲಿಗೆ ಕಟ್ಟಬೇಕು, ಅವ್ರನ್ನ ಕ್ಯಾಂಪ್ಗಳಿಗೆ ಕಳಿಸ್ಬೇಕು, ಈ ಥರದ ಕಲ್ಪನೆ. ಆ ಕಲ್ಪನೆಯ ಮುಂದುವರಿದ ಭಾಗವಾಗಿ ನನಗನ್ಸುತ್ತೆ ಎಂ ಬಿ ಪಾಟೀಲ್ರು ಇವತ್ತೊಂಥರ ಹಿಟ್ಲರ್ ಥರದ ಬಿಹೇವಿಯರ್ ಇದೆ ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ ಅಂತ.